Hello everyone, ವೆಲ್ಕಮ್ ಬ್ಯಾಕ್ ಟು ಭರತ್ ಗೌಡ ಕ್ಲಾಸಸ್. ಸೊ ಚಾಲೆಂಜಿನ 14ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಸೊ ಸ್ವಲ್ಪ ಗ್ಯಾಪ್ ಆಯಿತು. ಯಾಕೆ ಗ್ಯಾಪ್ ಆಯಿತು ಅನ್ನುವಂಥದ್ದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ಈ ಒಂದು 14ನೇ ದಿನದಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಯಾವ ಒಂದು ಪೇಪರನ್ನು KA ನಡೆಸಿದಂತಹ FDA ಕ್ವೆಶನ್ ಪೇಪರನ್ನು ಅನಾಲಿಸಿಸನ್ನು ಮಾಡ್ತಾ ಇದ್ವಿ. ಸೊ KA FDA ಪೇಪರ್ ಯಾವ ರೀಜನ್ಗೆ HK ರೀಜನ್ಗೆ ಆಗಿರುವಂತಹ FDA ಪೇಪರನ್ನು ನಾವು ಏನು ಮಾಡ್ತಾ ಇದ್ವಿ, ಅನಲೈಸ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಅನಲೈಸ್ ಮಾಡಿದ್ವಿ. ಎಷ್ಟು ಪ್ರಶ್ನೆವರೆಗೆ? ಐ ಥಿಂಕ್ 45ನೇ ಪ್ರಶ್ನೆವರೆಗೂ ನಾವು ಮಾಡಿದ್ವಿ ಅಂತ ಅನ್ಸುತ್ತೆ. ನೋಡೋಣ, ಇಲ್ಲಿ ಇರುತ್ತೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಯಾಕೆ ಈ ಒಂದು ಇಷ್ಟೊಂದು ಟೈಮ್ ತಗೋತು ಅಂತಂದ್ರೆ, ಇವಾಗ ಭರತ್ ಗೌಡ ಕ್ಲಾಸಸ್ ಅನ್ನುವಂಥದ್ದು ಆ್ಯಪ್ ಲಾಂಚ್ ಆಗಿದೆ. ಸೊ ದಿಸ್ ವಾಸ್ ದಿ ಅನೌನ್ಸ್ಮೆಂಟ್ ದಟ್ ಐ ಮೇಡ್ ಆನ್ August 15th. ಆಗಸ್ಟ್ 15ನೇ ತಾರೀಕು ನನ್ನ ಆ್ಯಪ್ ಲಾಂಚ್ ಆಯಿತು. ಈ ಒಂದು ಆ್ಯಪ್ ಭರತ್ ಗೌಡ ಕ್ಲಾಸಸ್ ಅನ್ನುವಂತಹ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ದೊರಕತ್ತೆ. ಸೊ ಪ್ಲೇಸ್ಟೋರಲ್ಲಿ ನೀವು ಭರತ್ ಗೌಡ ಕ್ಲಾಸಸ್ ಅನ್ನುವಂತಹ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ನಿಮಗೆ ನಿಮ್ಮ ಪ್ರಿಪ್ರೇಷನ್ಗೆ ಉಪಯುಕ್ತ ಆಗುವಂತಹ ಮೆಟೀರಿಯಲ್ಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಇವೆಲ್ಲ ನಿಮಗೆ ದೊರೆಯುತ್ತೆ. ಆಯ್ತಾ? ಸೊ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ನ ಲಿಂಕ್ ಹಾಕಿರ್ತೀನಿ. ಆ್ಯಪ್ನ ಲಿಂಕಿನ ಜೊತೆಗೆ ಟೆಲಿಗ್ರಾಮ್ ಚಾನಲ್, ನನ್ನ ಟೆಲಿಗ್ರಾಮ್ ಚಾನಲ್ ಆದಂತಹ ಭರತ್ ಗೌಡ, ಇಂಗ್ಲಿಷ್ ಬೈ ಭರತ್ ಗೌಡ ಅನ್ನುವಂಥದ್ದು ಟೆಲಿಗ್ರಾಮ್ ಚಾನಲ್ ಕೂಡ ಇರುತ್ತೆ. ಇಂಗ್ಲಿಷ್ ಬೈ ಭರತ್ ಗೌಡ. ಸೊ ಈ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆದರೆ ಈ ಒಂದು PDF ನಿಮಗೆ ಸಿಗುತ್ತೆ. ಆಯ್ತಾ? ಇದರ ಜೊತೆಗೆ 2 ಅನೌನ್ಸ್ಮೆಂಟ್ಗಳಿದಾವೆ. ಸೊ ಇಂಗ್ಲಿಷ್ ಗ್ರಾಮರ್, ನಿಮಗೆ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಆ್ಯಪ್ನಲ್ಲಿ ಬೇಕು ಅಂತಂದರೆ ಇವಾಗ ನಿಮಗೆ ದೊರೆಯುತ್ತೆ. ಆ್ಯಪ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಭರತ್ ಗೌಡ ಕ್ಲಾಸಸನ್ನು. ಸೊ ಯಾರಿಗೆಲ್ಲ ಇಂಗ್ಲಿಷ್ ಗ್ರಾಮರ್ನ ಅವಶ್ಯಕತೆ ಇದೆ ಅಂಥವರು ಆ್ಯಪನ್ನು ಡೌನ್ಲೋಡ್ ಮಾಡಿ, ಭರತ್ ಗೌಡ ಕ್ಲಾಸಸ್ ಅನ್ನುವಂತಹ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಪರ್ಚೇಸ್ ಮಾಡ್ಬೋದು ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್. ಇದು ಬರೀ ವಿಲೇಜ್ ಅಕೌಂಟೆಂಟ್ ಲೆವೆಲಲ್ಲಿಲ್ಲ, ತುಂಬ ಬೇಸಿಕ್ಕಿಂದ ಎಷ್ಟು ಅಡ್ವಾನ್ಸ್ಡ್ ಇದೆ ಅಂತಂದರೆ SSC ಎಕ್ಸಾಮ್ ಕೂಡ ನೀವು ಈ ಒಂದು ಕೋರ್ಸ್ನ ತಗೊಂಡ್ರೆ ಬರಿಬೋದು. ಓಕೆ, ದಟ್ ಈಸ್ ದಿ ಲೆವೆಲ್ ಆಫ್ ಡೆಪ್ತ್ ನಾನು ನಿಮಗೆ ಟೀಚ್ ಮಾಡ್ತಾ ಇರುವಂಥದ್ದು ಈ ಒಂದು ಕೋರ್ಸ್ನಲ್ಲಿ. ಹಾಗೆ ಸ್ಪೆಷಲ್ ಫೋಕಸ್ ವೊಕ್ಯಾಬ್ಯುಲರಿ ಮೇಲೆ ಕೊಡ್ತಾ ಇರುವಂಥದ್ದು. ಇದೊಂದು ಅನೌನ್ಸ್ಮೆಂಟ್ ಇತ್ತು. ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್, ಟಾರ್ಗೆಟ್ 80+ ಅನ್ನುವಂಥದ್ದು. ಕಮ್ಯುನಿಕೇಶನ್ ಪೇಪರ್ನಲ್ಲಿ ಟಾರ್ಗೆಟ್ ಮಾಡಿ 80+ ಮಾರ್ಕಸನ್ನು. ಐ ಆಮ್ ಗೆಟಿಂಗ್ ಅ ಗುಡ್ ರೆಸ್ಪಾನ್ಸ್ ಟೆಸ್ಟ್ ಸೀರೀಸಲ್ಲಿ. ಸೊ ಲಿಮಿಟೆಡ್ ಸೀಟ್ಸ್ ಮಾತ್ರ ಇರುತ್ತೆ ಈ ಒಂದು ಟೆಸ್ಟ್ ಸೀರೀಸ್ನಲ್ಲಿ. ಸೊ ಈ ಒಂದು ಟೆಸ್ಟ್ ಸೀರೀಸ್ ಯಾವ ರೀತಿ ಡಿಸೈನ್ ಆಗಿದೆ ಅಂತಂದರೆ, PYQಗಳನ್ನು ಅನಲೈಸ್ ಮಾಡಿ ಮೋಸ್ಟ್ ಪ್ರಾಬಬಲ್ ಕ್ವೆಶನ್ ಈ ವರ್ಷ ಯಾವ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಹ ಪ್ರಶ್ನೆಗಳನ್ನು ಸೇರಿಸಿ ಮಾಡ್ತಾ ಇರುವಂತಹ ಟೆಸ್ಟ್ ಸೀರೀಸ್ ಇದು. ಸೊ ಇದರಲ್ಲಿ ಕ್ವೆಶನ್ಸನ್ನು ಪ್ರಿಪೇರ್ ಮಾಡ್ತಾ ಇರೋದು ಇಂಗ್ಲೀಷ್ಗೆ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸುಭಾಷ್ ಸರ್ ಅನ್ನುವಂಥವ್ರು ಕಂಪ್ಯೂಟರ್ ಕ್ವೆಶನ್ಸನ್ನು ಫ್ರೇಮ್ ಮಾಡ್ತಾ ಇರ್ತಾರೆ. ಕನ್ನಡ ಕ್ವೆಶನ್ಸನ್ನು ಅಜಯ್ ಸರ್ ಫ್ರೇಮ್ ಮಾಡ್ತಾ ಇದ್ದಾರೆ. ಹಾಗೆ ಇದರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಎಕ್ಸ್ಪ್ಲನೇಷನ್ ಇರುತ್ತೆ, ವಿಡಿಯೋಸ್. ಸೊ ಎಕ್ಸ್ಪ್ಲನೇಷನ್ ವಿಡಿಯೋಸ್ ಅಂದರೆ ಇದು ನಿಮಗೆ ಒಂಥರ ಕ್ವಿಕ್ ರಿವಿಷನ್ ಥರ ಇರುತ್ತೆ. ಸೊ ಮೊದಲನೇ ಟೆಸ್ಟು ಮಾಡ್ಯೂಲ್ ವೈಸ್ ಇರುತ್ತೆ. ಸೊ ಒಂದು ಶೆಡ್ಯೂಲನ್ನು ಕೂಡ ನಾನು ಹಾಕಿದ್ದೀನಿ. ಆ ಶೆಡ್ಯೂಲನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೋಡಿ ಒಂದ್ಸರಿ ಯಾವ ರೀತಿ ಶೆಡ್ಯೂಲ್ ಇರುತ್ತೆ ಅಂತ. 2 ದಿನ ಓದಬೇಕು, ಮುಂದಿನ ಟೆಸ್ಟ್ ಬರೀಬೇಕು. 2 ದಿನ ಓದಬೇಕು, ಒಂದಿನ ಟೆಸ್ಟ್ ಬರೀಬೇಕು. ಯಾವ ರೀತಿ ಡಿಸೈನ್ ಮಾಡಿದ್ದೀನಪ್ಪ ಇದನ್ನ ಅಂತಂದರೆ, ಪ್ರತಿದಿನ 3 hours ಕಮ್ಯುನಿಕೇಷನ್ ಪೇಪರ್ಗೆ ಅಂತ ಕೊಟ್ಟರೆ ಈ ಒಂದು ಟೆಸ್ಟನ್ನು ಅಟೆಂಡ್ ಮಾಡಿ ಪ್ರತಿದಿನ 3 ಗಂಟೆಗಳು ಕಮ್ಯುನಿಕೇಷನ್ ಪೇಪರ್ಗೆ ಅಂತ ಇಡಬೇಕು. ಒಂದು ಸ್ಲಾಟನ್ನು ಕಮ್ಯುನಿಕೇಷನ್ ಪೇಪರ್ಗೆ ಅಂತ ಇಡಿ. ಅವಾಗ ನಿಮಗೆ ಇಡೀ ಸಿಲೆಬಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಒಂದು ಟೆಸ್ಟ್ ಸೀರೀಸ್, ಕ್ವಾಲಿಫೈಡ್ ಟೆಸ್ಟ್ ಸೀರೀಸ್ ಕಂಪ್ಲೀಟ್ ಮಾಡ್ದಂಗಾಗತ್ತೆ. ಇದರ ಜೊತೆಗೆ ಸಿನಾಪ್ಸಿಸ್ ಅನ್ನು ನೋಡ್ದಂಗಾಗತ್ತೆ. ಆಯ್ತಾ? ಎಕ್ಸ್ಪ್ಲನೇಷನ್ ಅನ್ನ ಮಾಡ್ದಂಗಾಗತ್ತೆ, ಕ್ವಿಕ್ ರಿವಿಷನ್ ಅನ್ನ ಮಾಡ್ದಂಗಾಗತ್ತೆ. ಈ ಟೆಸ್ಟ್ ಸೀರೀಸ್ ಅನ್ನುವಂಥದ್ದು ಇಟ್ ಈಸ್ ಅ ಫಾರ್ಮ್ ಆಫ್ ಆಕ್ಟಿವ್ ರಿವಿಷನ್. ಸೊ ಯಾರಿಗೆಲ್ಲ ಈ ಒಂದು ಟೆಸ್ಟ್ ಸೀರೀಸ್ನ ಅವಶ್ಯಕತೆ ಇದೆ, ಕಮ್ಯುನಿಕೇಷನ್ ಪೇಪರಲ್ಲಿ 80+ ಅಂಕಗಳನ್ನು ಯಾರು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಸೂಕ್ತವಾದಂತಹ ಟೆಸ್ಟ್ ಸೀರೀಸ್. ಆಯ್ತಾ? ಆಸ್ ಐ ವಾಸ್ ಆಲ್ವೇಸ್ ಸೇಯಿಂಗ್, ಸೊ ಈ ಕೋರ್ಸ್ನ ಬೆಲೆ ಏನಿದೆ ಬರೀ 699 rupees ಇರುತ್ತೆ. ಬಟ್ 699 rupeesಗಿಂತ ಹೆಚ್ಚಾಗಿ ನಿಮ್ಮ ಒಂದು ಡೆಡಿಕೇಶನ್, ನಿಮ್ಮ ಒಂದು ಕಮಿಟ್ಮೆಂಟ್ ಮುಖ್ಯ ಆಗಿರುತ್ತೆ. ಆಯ್ತಾ? ಸೊ ಯಾರಿಗೆಲ್ಲ ಈ ಒಂದು ಟೆಸ್ಟ್ ಸೀರೀಸ್ ಬೇಕು ಅವರು ಭರತ್ ಗೌಡ ಕ್ಲಾಸಸ್ ಅನ್ನುವಂಥದ್ದನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಎಸ್.
ಸೊ ಏನು ಆ್ಯಪ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಕ್ವೆಶನ್ಸನ್ನು ಮುಂದುವರ್ಸ್ಕೊತಾ ಹೋಗೋಣ. ಕ್ವೆಶನ್ಸನ್ನು ನೋಡಿ, 51ನೇ ಪ್ರಶ್ನೆ, 50 ಪ್ರಶ್ನೆವರೆಗೂ ನಾವು ಮಾಡಿದ್ವಿ. ಸೊ 51ನೆಯ ಪ್ರಶ್ನೆಯನ್ನು ನೋಡಿದಾಗ ಚೂಸ್ ದಿ ಕರೆಕ್ಟ್ ಆರ್ಟಿಕಲ್ ಅನ್ನುವಂಥದ್ದು ಬರ್ತಿದೆ. ಯಾವ ಆರ್ಟಿಕಲ್? ಸೊ ಯಾವ ಆರ್ಟಿಕಲ್ ಇಲ್ಲಿ ಬರಬೇಕು? ಆ್ಯನ್ ಬರಬೇಕಾ, ಎ ಬರಬೇಕಾ, ದಾ ಬರಬೇಕಾ, ನೋ ಆರ್ಟಿಕಲ್ ಬರಬೇಕಾ? ಸೊ ನನ್ನ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ, ಇವಾಗ ನಿಮಗೆ ಈಸಿ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಆರ್ಟಿಕಲ್ಸ್. ಸೊ ಯಾವಾಗ ನಾವು ಸ್ಪೆಸಿಫಿಕ್ ನ್ಯೂಸ್ ಪೇಪರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಟೈಮ್ಸ್ ಆಫ್ ಇಂಡಿಯಾ ಅನ್ನುವಂಥದ್ದು ನ್ಯೂಸ್ ಪೇಪರ್, ಅದು ಬರೀ ನ್ಯೂಸ್ ಪೇಪರ್ ಅಲ್ಲ, ಒಂದು ಸ್ಪೆಸಿಫಿಕ್ ನ್ಯೂಸ್ ಪೇಪರ್ ಆಗಿರೋದ್ರಿಂದ ಇಲ್ಲಿ ನ್ಯೂಸ್ ಪೇಪರ್ಗಿಂತ ಮುಂಚೆ ನಾವು ಆರ್ಟಿಕಲ್ ದ ಅನ್ನ ಯೂಸ್ ಮಾಡ್ತೀವಿ. ಯಾಕೆ? ಬಿಕಾಸ್ ಸ್ಪೆಸಿಫಿಕ್ ನ್ಯೂಸ್ ಪೇಪರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವಾಗೆಲ್ಲ ನಾವು ಸ್ಪೆಸಿಫಿಕ್ ಬಗ್ಗೆ ಸ್ಪೆಸಿಫಿಕ್ ವಸ್ತುವಿನ ಬಗ್ಗೆ ಮಾತಾಡ್ತೀವಿ, ಅವಾಗೆಲ್ಲ ನಾವು ಯಾವ ಆರ್ಟಿಕಲ್ ಅನ್ನ ಬಳಸಬೇಕು? ಡೆಫಿನೆಟ್ ಆರ್ಟಿಕಲ್ ಅನ್ನ ಬಳಸಬೇಕಾಗತ್ತೆ. ಡೆಫಿನೆಟ್ ಆರ್ಟಿಕಲ್ ಅನ್ನುವಂಥದ್ದು ಯಾವುದು? ಡೆಫಿನೆಟ್ ಆರ್ಟಿಕಲ್ ದ ಅನ್ನುವಂಥದ್ದು ಡೆಫಿನೆಟ್ ಆರ್ಟಿಕಲ್ ಆಗಿರುತ್ತೆ. ಸೊ ದ ಟೈಮ್ಸ್ ಆಫ್ ಇಂಡಿಯಾ ಈಸ್ ಆನ್ ಇಂಗ್ಲಿಷ್ ಡೈಲಿ ನ್ಯೂಸ್ ಪೇಪರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಸೊ ಮುಂದಿನ ಪ್ರಶ್ನೆ, ಆರ್ಟಿಕಲ್ಸ್ನ ಮೇಲೆ ಒಂದು ಪ್ರಶ್ನೆಗಳು ಬಂದಿದೆ ನೋಡಿ. ಆರ್ಟಿಕಲ್ ಮೇಲೆ ಬಂದಿರುವಂತಹ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆ ನೋಡಿ, ಟೆನ್ಸಸ್ ಅಲ್ಲಿ 2 ಪ್ರಶ್ನೆಗಳು ಬ್ಯಾಕ್ ಟು ಬ್ಯಾಕ್ ಟೆನ್ಸಸ್ ಮೇಲೆ ಬಂದಿರುವಂತಹ ಪ್ರಶ್ನೆ. ಸರ್, ಬೈ 2030 ದ ಕಂಪನಿ ಡ್ಯಾಶ್ ಫಾರ್ 50 ಇಯರ್ಸ್. ಇಲ್ಲಿ ನಾವು ಯಾವ ವರ್ಬ್ ಅನ್ನ ಹಾಕಬೇಕು ಅನ್ನುವಂಥದ್ದನ್ನ ಕಂಡುಹಿಡಿಬೇಕು. ಸರ್, ಫಸ್ಟ್ ಆಫ್ ಆಲ್ ಸರ್, ಬೈ 2030 ಅಂತಂದ್ರೆ 2030 ಇನ್ನ ಆಗಿಲ್ಲ ಅಲ್ವಾ? ಫ್ಯೂಚರ್ ಅಲ್ಲಿ ಒಂದು ಇಯರ್. ಸೊ ಫ್ಯೂಚರ್ ಅಲ್ಲಿ ಇರುವಂತದ್ದು ಒಂದು ಪಾಯಿಂಟ್ ಯಾವುದು? 2030. ಸೊ 2030 ಅನ್ನುವಂಥದ್ದು ಫ್ಯೂಚರ್ನ ಪಾಯಿಂಟು. ಅಲ್ಲಿಯವರೆಗೂ ಕಂಪನಿ ಕೆಲಸವನ್ನ, ಇವಾಗಿಂದ ಕೆಲಸವನ್ನ ಮಾಡ್ತಾ ಇದೆ. ಸೊ ಫ್ಯೂಚರ್ ಅಲ್ಲಿ ಇನ್ನು ಮುಗ್ದಿಲ್ಲ, ಬೈ 2030. ಸೊ ಫ್ಯೂಚರ್ ಅಲ್ಲಿ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಕೊಟ್ಟಾಗ ಫ್ಯೂಚರ್ ಪರ್ಫೆಕ್ಟ್ ಇವತ್ತಿಂದ ಕಂಟಿನ್ಯೂ ಆಗ್ತಾ ಇದೆ. ಫ್ಯೂಚರ್ ಅಲ್ಲಿ ಒಂದು ಪಾಯಿಂಟ್ ವರ್ಗೂ ಒಂದು ಕ್ರಿಯೆ ಕಂಟಿನ್ಯೂ ಆಗ್ತಾ ಇದ್ರೆ ಅದನ್ನ ಯಾವ ಟೆನ್ಸ್ ಅಂತೀವಿ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವಾಕ್ಯದ ರಚನೆ ಯಾವ ರೀತಿ ಇರಬೇಕು? ದ ಕಂಪನಿ ವಿಲ್ ಹ್ಯಾವ್ ಬೀನ್ ಆಪರೇಟಿಂಗ್. ಸೊ ನೋಡಿ, ವಿಲ್ ಹ್ಯಾವ್ ಅನ್ನುವಂಥದ್ದು ಫ್ಯೂಚರ್ ಟೆನ್ಸ್, ಬೀನ್ ಅನ್ನುವಂಥದ್ದು ಪರ್ಫೆಕ್ಟ್, ಕಂಟಿನ್ಯೂಸ್ಗೆ ಆಪರೇಟಿಂಗ್ ಅನ್ನುವಂಥದ್ದು ಬರ್ತದೆ. So will have been operating by 2030. The company will have been operating for 50 years. So will ಜೊತೆಗೆ will ಅನ್ನುವಂಥದ್ದು ಫ್ಯೂಚರ್ ಅನ್ನ ತೋರಿಸುತ್ತೆ. have been ಅನ್ನುವಂಥದ್ದು ಪರ್ಫೆಕ್ಟ್ ಟೆನ್ಸ್ ಅನ್ನ ತೋರಿಸುತ್ತೆ. ಅದೇ ರೀತಿ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವ್ದು ತೋರಿಸ್ತಾ ಇದೆ? ಆಪರೇಟಿಂಗ್ ಅನ್ನುವಂಥದ್ದು ING ಫಾರ್ಮ್ ಇದೆ ನೋಡಿ. ಲಾಸ್ಟ್ ಅಲ್ಲಿ ING ಫಾರ್ಮ್ ಇದ್ರೆ ಇದನ್ನ 4ನೇ ರೂಪ ಅಂತೀವಿ, ಆಪರೇಟಿಂಗ್ ಅನ್ನುವಂಥದ್ದು. ಸೊ ವಿಲ್ ಹ್ಯಾವ್ ಬೀನ್ ಆಪರೇಟಿಂಗ್ ಅನ್ನುವಂಥದ್ದು ಕಂಟಿನ್ಯೂಸ್ ಟೆನ್ಸ್ ಅನ್ನ ತೋರಿಸ್ತಾ ಇದೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಟೆನ್ಸಸ್ ನ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ. ಸೊ ಓದ್ಕೋಬೇಕು ನೀವು ಟೆನ್ಸಸ್ ಅನ್ನ. ಸೊ ಟೆನ್ಸಸ್ ಕ್ಲಾಸ್ ಅನ್ನ ಕೂಡ ನಾನು ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಹಾಕಿದ್ದೀನಿ. ಸೊ ಇದೇ ರೀತಿ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ನಿಮಗೆ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಲಭ್ಯ ಆಗಿರುತ್ತೆ. ಯಾರಿಗೆಲ್ಲ ಗ್ರಾಮರ್ ಕೋರ್ಸ್ ಬೇಕು ಅವರು ಆ ಒಂದು ಕೋರ್ಸ್ ಅನ್ನ ಆಪ್ ನಲ್ಲಿ ಪರ್ಚೇಸ್ ಮಾಡಬಹುದು. ಶಿ ಲುಕ್ಸ್ ಎಕ್ಸಾಸ್ಟೆಡ್. ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ. ಶಿ ಲುಕ್ಸ್ ಎಕ್ಸಾಸ್ಟೆಡ್. ಶಿ ಡ್ಯಾಶ್ ಸಿನ್ಸ್ ಡಾನ್. ಸೊ ಡಾನ್ ಅಂದ್ರೆ ಏನ್ ಸರ್? ಡಾನ್ ಅಂದ್ರೆ ಮುಂಜಾನೆ, ಡಸ್ಕ್ ಅಂದ್ರೆ ಈವ್ನಿಂಗ್. ಸೊ ಡಾನ್ ಅಂದ್ರೆ ಮುಂಜಾನೆಯ ಬೆಳಕು ಬೀಳುವಂಥದ್ದನ್ನ ನಾವು ಡಾನ್ ಅಂತ ಕರಿತೀವಿ. ಇನ್ನ ಸೂರ್ಯ ಉದಯ ಆಗಿರಲ್ಲ. ಡಾನ್ ಅನ್ನುವಂಥದ್ದು ಅಕಸ್ಮಾತ್ ಏನಾದ್ರೂ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಕೇಳಿದ್ರೆ ಹಾಗಾಗಿ ಮೀನಿಂಗ್ ಅನ್ನ ತಿಳ್ಕೊಳ್ಳಿ, ಆಯ್ತಾ? ಎಕ್ಸ್ಕ್ಯೂಸ್ ಮೀ. ಸೊ ಶಿ ಲುಕ್ಸ್ ಎಕ್ಸಾಸ್ಟೆಡ್, ಶಿ ಡ್ಯಾಶ್ ಸಿನ್ಸ್ ಡಾನ್ ಅನ್ನುವಂಥದ್ದು. ಸೊ ಏನಾಗ್ತಿದೆ? ಸೊ ಡಾನ್ ಅನ್ನುವಂಥದ್ದರ ಮೀನಿಂಗ್ ಏನಪ್ಪಾ? ಡಾನ್ ಅನ್ನುವಂಥದ್ದು ಇನ್ನ ಸೂರ್ಯ ಕಂಪ್ಲೀಟ್ ಆಗಿ ಉದಯ ಆಗಿಲ್ಲ, ಸೂರ್ಯನ ಬೆಳಕು ಬರ್ತಿದೆ, ಮುಂಜಾನೆ ಅಂತ ಕರಿತೀವಿ ನಾವು ಇದನ್ನ, ಆಯ್ತಾ? ಇದನ್ನ ನಾವು ಡಾನ್ ಅಂತ ಕರಿತೀವಿ. ಸೊ ಮುಂಜಾನೆಯಿಂದ ಅವಳು ಕೆಲಸವನ್ನ ಮಾಡ್ತಾ ಇದ್ದಾಳೆ, ಹಾಗಾಗಿ ಅವಳು ಎಕ್ಸಾಸ್ಟೆಡ್ ತರ ಕಾಣಿಸ್ತಾ ಇದ್ದಾಳೆ. ಅಂದ್ರೆ ಅವಳಿಗೆ ಸುಸ್ತಾಗಿರೋ ತರ ಕಾಣಿಸ್ತಾ ಇದೆ. ಯಾಕೆ? ಬಿಕಾಸ್ ಶಿ. ಸೊ ಲಾಸ್ಟ್ ಅಲ್ಲಿ ಯಾವಾಗಾದ್ರೂ ಒಂದು ಕ್ರಿಯೆ ಶುರುವಾಗಿ ಪಾಸ್ಟ್ ಟೆನ್ಸ್ ಅಲ್ಲಿ ಶುರುವಾಗಿ ಇಲ್ಲಿ ಗಂಟ ಕಂಟಿನ್ಯೂ ಆಗ್ತಾ ಇದೆ, ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಅವಳು. ಸೊ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಅಂದ್ರೆ ING ಫಾರ್ಮ್ ಬರಬೇಕು. ಶಿ
ಹ್ಯಾಸ್ ಬೀನ್ ವರ್ಕಿಂಗಾ, ಹ್ಯಾಡ್ ಬೀನ್ ವರ್ಕಿಂಗಾ? ಸೊ ಇಲ್ಲಿ ವರ್ಕ್ಡ್ ಅನ್ನುವಂಥದ್ದು ಬರಲ್ಲ, ಹ್ಯಾಸ್ ವರ್ಕ್ಡ್ ಅನ್ನುವಂಥದ್ದು ಬರಲ್ಲ, ವರ್ಕ್ಡ್ ಅನ್ನುವಂಥದ್ದು ವರ್ಕ್ ಟು ಫಾರ್ಮ್ ಬರಲ್ಲ. ಸೊ ಇದು ಕಂಟಿನ್ಯೂಸ್ ಫಾರ್ಮ್. ಇಲ್ಲಿ ಗಂಟ ಕೆಲಸ ಮಾಡ್ತಾ ಇದ್ದಾಳೆ, ಮುಂಜಾನೆಯಿಂದ ಶುರು ಮಾಡಿ ಇವಾಗಿನವರೆಗೂ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಕೆಲಸವನ್ನ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ಕಂಟಿನ್ಯೂಸ್ ಟೆನ್ಸ್ ಬರ್ತದೆ. ಕಂಟಿನ್ಯೂಸ್ ಟೆನ್ಸ್ ಬರಬೇಕು ಅಂದ್ರೆ ING ಫಾರ್ಮ್ ಬರಲೇಬೇಕು. ING ಫಾರ್ಮ್ ಬಂದಾಗ ಹ್ಯಾಸ್ ಬೀನಾ ಸರ್, ಹ್ಯಾಡ್ ಬೀನಾ? ಇನ್ನೂ ಮಾಡ್ತಾ ಇದ್ದಾಳಲ್ವಾ, ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಡಾನ್. ಸೊ ಇನ್ನೂ ಕೆಲಸವನ್ನ ಮಾಡ್ತಾ ಇರೋ ಕಾರಣದಿಂದ ಶಿ ಹ್ಯಾಸ್ ಬೀನ್ ಅನ್ನುವಂಥದ್ದು. ಸೊ ಒಂದು ಕ್ರಿಯೆ ಭೂತಕಾಲದಲ್ಲಿ ಶುರುವಾಗಿ ಇವಾಗಿನವರೆಗೂ ನಡೀತಾ ಇದ್ದರೆ ಅದನ್ನ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕರಿತೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇನ್ನೂ ನಡೀತಾ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹಾಗಾಗಿ ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಅನ್ನುವಂಥದ್ದು ಬರ್ತದೆ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಡಾನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಆಯ್ತಾ? ಸೊ ಟೆನ್ಸಸ್ ಬಹಳ ಮುಖ್ಯ. ಟೆನ್ಸಸ್ ಅನ್ನುವಂತಹ ಚಾಪ್ಟರ್ ಬಹಳ ಬಹಳ ಮುಖ್ಯ. ನೆಕ್ಸ್ಟ್, ಯಾಕೆ ಸರ್ ಟೆನ್ಸಸ್ ಅನ್ನುವಂಥದ್ದು ಬಹಳ ಮುಖ್ಯ? ನೋಡಿ, ಟೆನ್ಸಸ್ ಮೇಲೆ ಈ ತರ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು, ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ನಾವು ಕನ್ವರ್ಟ್ ಮಾಡಬೇಕು, ಟ್ರಾನ್ಸ್ಫರ್ಮ್ ಮಾಡಬೇಕು, ಪರಿವರ್ತನೆ ಮಾಡಬೇಕು, ಚೇಂಜ್ ಮಾಡಬೇಕು. ಯಾವುದರಿಂದ ಯಾವುದಕ್ಕೆ? ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ಗೆ ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ಗೆ ಪರಿವರ್ತನೆ ಮಾಡಬೇಕು ಅಂತಂದಾಗ ಇದರಲ್ಲೂ ಕೂಡ ಟೆನ್ಸಸ್ ಬಹಳ ಮುಖ್ಯ ಆಗುತ್ತೆ. ಹೇಗೆ ನೋಡೋಣ, ಹೇಳ್ತೀನಿ. ಈ ಸೆಡ್ ಅಂತ ಇದೆ. ಸೊ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ಗೆ ನಾನು ಎಷ್ಟೊಂದು ಬಾರಿ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಯಾವುದಾದ್ರೂ ಒಂದು ಟ್ರಿಕ್ ಅನ್ನ ನೋಡ್ಕೊಳ್ಳಿ ಅಂತ. ಸೊ ಇಲ್ಲಿ ನೋಡಿ, ಹಿ ಸೆಡ್ ದಟ್ ದ ಕೌ, ಹಿ ಸೆಡ್ ದಟ್ ದ ಕೌ, ಹಿ ಸೆಡ್ ದಟ್ ದ ಕೌ, ಹಿ ಸೆಡ್ ದಟ್ ದ ಕೌ. ಇದರಲ್ಲಿ ನಾವು ಎಲಿಮಿನೇಟ್ ಮಾಡಕ್ಕಾಗಲ್ಲ ಸರ್. ಇಲ್ಲಿ ಎಲಿಮಿನೇಟ್ ಮಾಡುವಂಥದ್ದು ಇಲ್ಲಿವರೆಗೂ ಮುಗಿತಲ್ವಾ? ಡೈಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ಅಲ್ಲಿ ಇರುವುದರಿಂದ, ಸೊ ಡೈರೆಕ್ಟ್ ಸ್ಪೀಚ್ಗೆ ಬಂದಾಗ, ಇಂಡೈರೆಕ್ಟ್ ಸ್ಪೀಚ್ಗೆ ಬಂದಾಗ ಆಲ್ರೆಡಿ ಮುಗ್ದೋಗಿದೆ ಸರ್. ಹಾಗಾಗಿ ಪಾಸ್ಟ್ ಸಿಂಪಲ್ ಅಲ್ಲಿ ಇರುವಂಥದ್ದು. ಸೊ ಹಿಂದೆ ಒಂದು ಕ್ರಿಯೆ ಆಗೋಗಿದೆ. ನೆನ್ನೆ ಹಸು ಸತ್ತೋಯ್ತು ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳ್ದ ನೆನ್ನೆ ಹಸು ಸತ್ತೋಯ್ತು ಅಂತ. ಸೊ ಅವನು ಹೇಳಿದ ಹಸು ನೆನ್ನೆ ರಾತ್ರಿ ಸಾಯ್ತು ಅಂತ ನಾವು ಬಳಸಬೇಕಾಗತ್ತೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ. ಸೊ ಇಂಡೈರೆಕ್ಟ್ ಸ್ಪೀಚ್ ಆಗ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇರುವಂತದ್ದು ಡೈಡ್ ಅನ್ನುವಂಥದ್ದು ಏನಾಗುತ್ತೆ? ಪಾಸ್ಟ್ ಪರ್ಫೆಕ್ಟ್ ಆಗತ್ತೆ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದು, ಸಿಂಪಲ್ ಪಾಸ್ಟ್ ಅಲ್ಲಿ ಇರುವಂತದ್ದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಬದಲಾಗತ್ತೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಸರ್ ಡೈಡ್ ಅನ್ನುವಂಥದ್ದು ಏನಾಗಿ ಬದಲಾಗತ್ತೆ? ಹ್ಯಾಡ್ ಡೈಡ್ ಅಂತ ಬದಲಾಗಬೇಕು. ನೋಡಿ ಸರ್, ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ ಇರಬೇಕು. ಆಯ್ತಾ? ಹ್ಯಾಸ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸು ಎಲಿಮಿನೇಟ್ ಮಾಡಿ, ಈಸ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸು ಎಲಿಮಿನೇಟ್ ಮಾಡಿ. ಸೊ ಇವಾಗ ವಾಸ್ ಬರ್ಬೇಕಾ, ಹ್ಯಾಡ್ ಬರ್ಬೇಕಾ? ವಾಸ್ ಡೆಡ್ ಅಂತ, ನಿನ್ನೆ ಸತ್ತೋಗಿತ್ತು ಅಂತ ಹೇಳ್ತಿದ್ದೀನಾ? ನಿನ್ನೆ ಇಟ್ ವಾಸ್ ಹಿಟ್ ಆಡ್ ಡೈಡ್, ನಿನ್ನೆ ಸಾಯ್ತು, ಸತ್ತೋಗಿತ್ತು ಅಂತ ಹೇಳ್ತಿಲ್ಲ ನಾನು, ಸಾಯ್ತು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಆಡ್ ಡೈಡ್ ಅನ್ನುವಂಥದ್ದು ಬರ್ತದೆ. ಸೊ ವಾಸ್ ಬರಲ್ಲ, ಇಲ್ಲಿ ಆಲ್ರೆಡಿ ಡೈಡ್ ಇರೋದ್ರಿಂದ ಹ್ಯಾಡ್ ಡೈಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹಿ ಸೆಡ್ ದಟ್ ದ ಕೌ ಹ್ಯಾಡ್ ಡೈಡ್ ಇನ್ ದ ನೈಟ್ ಅನ್ನುವಂಥದ್ದು ಸರಿಯಾದ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬಂದಿರುವಂಥದ್ದು. ಸೊ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ HK ಪೇಪರ್ ಅಲ್ಲಿ ಜಾಸ್ತಿ ಕೇಳ್ತಾರೆ. ಸೊ HK ಪೇಪರ್ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ. ಬಹಳಷ್ಟು ಸಾರಿ ನಾನು ಅಬ್ಸರ್ವ್ ಮಾಡಿದ್ದೀನಿ. NHK ದಲ್ಲಿ ಐಡೆಂಟಿಫೈ ಮಾಡಕ್ ಕೇಳಲ್ಲ, NHK ದಲ್ಲಿ ಬೇರೆ ತರ ಕೇಳ್ತಾರೆ. ಬಟ್ HK ರೀಜನ್ ಕ್ವೆಶನ್ ಪೇಪರ್ಗಳನ್ನ ನೋಡಿದಾಗ ನಾನು ಅಬ್ಸರ್ವ್ ಮಾಡಿರೋದೇನಪ್ಪ ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ HK ಪೇಪರ್ಗಳಲ್ಲಿ ಜಾಸ್ತಿ ಕೇಳ್ತಾರೆ. ಸೊ ಯಾರೆಲ್ಲ HK ರೀಜನ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರು ಒಂದ್ ಸ್ವಲ್ಪ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಯಾಕಂದ್ರೆ ಈ ತರ ಐಡೆಂಟಿಫೈ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನ. ದೇರ್ ಆರ್ ಸೆವರಲ್ ಮಿಸ್ಟೇಕ್ಸ್ ಇನ್ ಯೋರ್ ಆನ್ಸರ್ಸ್. ಸೊ ನಿನ್ನ ಆನ್ಸರ್ಗಳಲ್ಲಿ ಬಹಳಷ್ಟು ಮಿಸ್ಟೇಕ್ಗಳಿದಾವೆ ಅಂತ ಹೇಳ್ತಾ ಇರುವಂಥದ್ದು. ಇದರಲ್ಲಿ ನಾವು ಐಡೆಂಟಿಫೈ ದಿ ಅಡ್ಜೆಕ್ಟಿವ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಡ್ಜೆಕ್ಟಿವ್ ಅನ್ನ ನಾವು ಐಡೆಂಟಿಫೈ ಮಾಡಬೇಕು. ಸರ್ ಅಡ್ಜೆಕ್ಟಿವ್ ಅಂದ್ರೆ ಏನು ಸರ್? ಅಡ್ಜೆಕ್ಟಿವ್ ಅಂತಂದ್ರೆ ವರ್ಣನೆ ಮಾಡುವಂತಹ ಪದ. ಯಾವುದನ್ನ ವರ್ಣನೆ ಮಾಡುತ್ತೆ ಸರ್? ನೌನ್ಸ್ಗಳನ್ನ, ನಾಮಪದಗಳನ್ನ ವರ್ಣನೆ ಮಾಡುವಂತಹ ಪದವನ್ನ
ನಾಮಪದಗಳನ್ನ ವರ್ಣನೆ ಮಾಡುವಂತಹ ಪದಗಳನ್ನ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಅಡ್ಜೆಕ್ಟಿವ್ಸ್. ಯಾವುದನ್ನ? ನೌನ್ಸ್ ಗಳನ್ನ ಡಿಸ್ಕ್ರೈಬ್ ಮಾಡುವಂಥದ್ದು ಅಥವಾ ನಾಮಪದಗಳನ್ನ ವರ್ಣನೆ ಮಾಡುವಂತಹ ಪದಗಳನ್ನ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಹೌದಲ್ವಾ? ಸೊ ಇವಾಗ ಇದರಲ್ಲಿ ನಾವು ಫಸ್ಟ್ ನೌನ್ಸ್ ಅನ್ನ ಕಂಡುಹಿಡಿಯೋಣ. ನೌನ್ಸ್ ಯಾವುದು ಸರ್? ಇನ್ ಅನ್ನುವಂಥದ್ದು ಪ್ರಿಪೋಸಿಷನ್, ಯುವರ್ ಅನ್ನುವಂಥದ್ದು ಪೊಸೆಸಿವ್ ಪ್ರೊನೌನ್, ಆನ್ಸರ್ ಅನ್ನುವಂಥದ್ದು ನೌನ್ ಆಗುತ್ತೆ. ಕರೆಕ್ಟು. ಸೊ ಇದು ನೌನ್ ಆಗುತ್ತೆ. ಆನ್ಸರ್ ಅನ್ನುವಂಥದ್ದು ನೌನ್ ಆಗುತ್ತೆ. ನೌನಿನ ಮುಂದೆ ಅಡ್ಜೆಕ್ಟಿವ್ ಇಲ್ಲ. ಯುವರ್ ಅನ್ನುವಂಥದ್ದು ಪ್ರೊನೌನ್ ಆಯ್ತು. ನಿಮ್ಮದು, ನಿಮ್ಮ ಆನ್ಸರ್ ಅನ್ನುವಂಥದ್ದು ಪ್ರೊನೌನು. ಹಾಗೆ ಯುವರ್ ಅನ್ನುವಂಥದ್ದು ಆಪ್ಷನ್ ಅಲ್ಲೂ ಇಲ್ಲ. ಹಾಗಾದ್ರೆ ಇನ್ನೊಂದು ನೌನ್ ಎಲ್ಲಿದೆ ಸರ್? ದೇರ್ ಆರ್ ಅನ್ನುವಂಥದ್ದು ವರ್ಬು. ಸೆವರಲ್ ಮಿಸ್ಟೇಕ್ಸ್ ಅನ್ನುವಂಥದ್ದು ಕೂಡ ನೌನು. ತಪ್ಪುಗಳು. ಸೊ ತಪ್ಪು ಅಂತ ಅನ್ನುವಂಥದ್ದು ಕೂಡ ನೌನು, ನಾಮಪದ. ಆ ತಪ್ಪು, ಎಷ್ಟು ತಪ್ಪುಗಳಿದಾವೆ? ಬಹಳಷ್ಟು ತಪ್ಪು, ಹಲವು ತಪ್ಪುಗಳಿದಾವೆ ನಿಮ್ಮ ಆನ್ಸರ್ನಲ್ಲಿ ಅಂತ ಹೇಳ್ತಾ ಇರುವಂಥದ್ದು. ಸೊ ನೌನ್ಸು ಆ ನೌನನ್ನ ಡಿಸ್ಕ್ರೈಬ್ ಮಾಡ್ತಾ ಇರುವಂಥದ್ದು ಸೆವೆರಲ್ ಅನ್ನುವಂಥದ್ದು. ಬಹಳಷ್ಟು ತಪ್ಪುಗಳು ಅಂತ. ಎಷ್ಟು ತಪ್ಪುಗಳು? ಬಹಳಷ್ಟು ತಪ್ಪುಗಳು. ಸೊ ನಾಮಪದದ ಒಂದು ಪ್ರಮಾಣವನ್ನ ಹೇಳುವಂಥದ್ದು. ಸೊ ಇದರಲ್ಲಿ ಮಿಸ್ಟೇಕ್ಸ್ ಅನ್ನುವಂತಹ ನೌನಿಗೆ, ಸೊ ಮಿಸ್ಟೇಕ್ಸ್ ಅನ್ನುವಂತಹ ನೌನಿನ ಪ್ರಮಾಣ ಎಷ್ಟು ಅಂತ ವರ್ಣನೆ ಮಾಡ್ತಾ ಇದೆ. ಯಾವುದು? ಸೆವರಲ್ ಅನ್ನುವಂಥದ್ದು. ಹಾಗಾಗಿ ಸೆವರಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್. ಈಸಿ ಇದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಸೊ ಆರ್ಟಿಕಲ್ಸ್ ಅನ್ನ ನಾನು ಹೇಳ್ಕೊಡ್ಬೇಕಾದ್ರೆ ಒತ್ತಿ 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 ಹೇಳಿದ್ದೆ. ದ ಚಾಯ್ಸ್ ಆಫ್ ಆರ್ಟಿಕಲ್ ಬಿಟ್ವೀನ್ ಎ ಅಂಡ್ ಆನ್ ಇಸ್ ಡಿಟರ್ಮೈನ್ಡ್ ಬೈ. ಯಾವುದು ಡಿಟರ್ಮೈನ್ ಮಾಡುತ್ತೆ ಎ ಮತ್ತು ಆನ್ ಅನ್ನ? ಯಾವುದು ಡಿಟರ್ಮೈನ್ ಮಾಡುವಂಥದ್ದು ಎ ಮತ್ತು ಆನ್ ನ ನಡುವೆ ಯಾವ ಇಂಡೆಫಿನೆಟ್ ಆರ್ಟಿಕಲ್ ಬರಬೇಕು ಅಂತ ಯಾವುದು ಡಿಟರ್ಮೈನ್ ಮಾಡುತ್ತೆ? ಕನ್ಸೋನೆಂಟ್ಸಾ, ಓವೆಲ್ಸಾ, ಸಿಲಬಲ್ಸಾ, ಸೌಂಡ್ಸಾ? ಸೊ ಒತ್ತಿ ಒತ್ತಿ ಹೇಳಿದೀನಿ ನಿಮ್ಗೆ. ಏನಂತ? ಸೌಂಡ್, ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಮೇಲೆ ಡಿಪೆಂಡ್ ಆಗುವಂಥದ್ದು ಎ ಮತ್ತು ಆನ್. ಹೌದಲ್ವಾ? ಒಂದು ವಾಕ್ಯ ಅಥವಾ ಒಂದು ಪದ ಏನಾದರೂ, ಫಾರ್ ಎಕ್ಸಾಂಪಲ್ ನೋಡಿ, ಯೂನಿವರ್ಸಿಟಿ ಅನ್ನುವಂಥದ್ದು ಇದು ಒಂದು ಪದ ಅಲ್ವಾ? ಯೂನಿವರ್ಸಿಟಿ ಅನ್ನುವಂಥದ್ದು ಯು. ಸರ್, AEIOU ಅನ್ನುವಂಥದ್ದು ನನ್ನ ಓವೆಲ್ಸ್ಗಳು. ಓವೆಲ್ಸು AEIOU ಅನ್ನುವಂಥದ್ದು ಓವೆಲ್ಸ್ಗಳು ಅಂದ್ರೆ ಸ್ವರಗಳು. ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ ಸ್ವರಗಳು ಅಂತ ಕರಿತೀವಿ ನಾವು. AEIOU ಅನ್ನ ಯು ಇಂದ ಶುರು ಆಗ್ತಾ ಇದೆ ಸರ್, ಓವೆಲ್ ಇಂದ ಶುರು ಆಗ್ತಾ ಇದೆ ಸರ್, ಹಾಗಾಗಿ ಇಲ್ಲಿ ಆನ್ ಬರ್ಬೇಕಲ್ವಾ ಸರ್ ಅಂದ್ರೆ ಇದು ತಪ್ಪು. ಯಾಕೆ? ಯೂನಿವರ್ಸಿಟಿಯ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಯಾವ ರೀತಿ ಇರುತ್ತೆ? ಈ ಯೂನಿವರ್ಸಿಟಿ ಎನ್ನುವಂತಹ ಉಚ್ಚಾರಣೆ ಯಕಾರದಿಂದ ಶುರುವಾಗುತ್ತೆ. ಯೂನಿವರ್ಸಿಟಿ. ಸೊ ಯಕಾರದಿಂದ ಶುರುವಾಗುತ್ತೆ. ನಿಮ್ಗೆ ಇದನ್ನು ಟ್ರಿಕ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಕನ್ನಡದಲ್ಲಿ ಬರ್ಕೊಬಿಡಿ ಪದವನ್ನ. ಕನ್ನಡದಲ್ಲಿ ಬರ್ಕೊಂಡಾಗ ನೋಡಿ, ಒಂದು ವೇಳೆ ಇದು ವ್ಯಂಜನಾಕ್ಷರದ ಶಬ್ದದಿಂದ ಶುರುವಾಗ್ತಿದ್ರೆ ಇಲ್ಲಿ ಎ ಬರಬೇಕು, ಆನ್ ಅಲ್ಲ. ಸೊ ವ್ಯಂಜನಾಕ್ಷರದ ಶಬ್ದ ಅಥವಾ ಸ್ವರದ ಶಬ್ದದಿಂದ ಶುರುವಾಗಬೇಕು. ಇಲ್ಲಿ ಶಬ್ದ ಅನ್ನುವಂಥದ್ದು ಇಂಪಾರ್ಟೆಂಟು ಆರ್ಟಿಕಲ್ಗೆ. ಯಾವ ಶಬ್ದದಿಂದ ಶುರುವಾಗುತ್ತೆ ಅಂತ. ಹಾಗಾಗಿ ಸೌಂಡಿನ ಮೇಲೆ ಡಿಪೆಂಡ್ ಆಗುವಂಥದ್ದು ಎ ಬರಬೇಕಾ, ಆನ್ ಬರಬೇಕಾ ಅಂತ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ನೌ. ಸೊ ಆರ್ಟಿಕಲ್ಸ್ ಮೇಲೆ ಅಕಸ್ಮಾತ್ ಏನಾದರೂ ಇದೇ ರೀತಿ ಪ್ರಶ್ನೆಯನ್ನ ಕೇಳಿದ್ರೆ, ಸೊ ಇವಾಗ ಈ ಪ್ರಶ್ನೆ ಕೇಳ್ಬಿಟ್ಟಿದಾರಲ್ಲ, ನೆಕ್ಸ್ಟ್ ಆನ್ ಅನ್ನ ಯಾವಾಗ ಬಳಸ್ತೀವಿ? ಒಂದು ಪದದ ಫಸ್ಟ್ ಲೆಟರ್ ಓವೆಲ್ ಇದ್ದಾಗ, ಸೊ ಸ್ವರದಿಂದ ಶುರುವಾಗುವಂತಹ ಪದಗಳಿಗೆ ನಾವು ಆನ್ ಅನ್ನ ಬಳಸ್ತೀವಿ. ಅಥವಾ ಸ್ವರದ ಉಚ್ಚಾರಣೆಯಿಂದ, ಓವೆಲ್ ಪ್ರೊನೌನ್ಸಿಯೇಷನ್ ಇಂದ ಶುರುವಾಗುವಂತಹ ಪದಗಳಿಗೆ ಯಾವುದಕ್ಕೆ ಆನ್ ಅನ್ನ ಬಳಸುವಂಥದ್ದು? ಓವೆಲ್ ಪ್ರೊನೌನ್ಸಿಯೇಷನ್, ಓವೆಲ್ನ ಶಬ್ದ, ಓವೆಲ್ ಸೌಂಡ್ ಇಂದ ಶುರುವಾಗುವಂತಹ ಪದಗಳಿಗೆ ಆನ್ ಅಂತ ಬಳಸ್ತೀವಿ ಅಂತ ನೆನ್ಪಿಟ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಈ ತರ ಕೇಳಬಹುದು ನಿಮ್ಗೆ ಪ್ರಶ್ನೆಯನ್ನ. ನೆಕ್ಸ್ಟ್ ಕ್ವೆಶನ್ ನೋಡಿ. ಐಡೆಂಟಿಫೈ ದಿ ಕಾಂಪೌಂಡ್ ಸೆಂಟೆನ್ಸ್ ಅಥವಾ ಕಾಂಪೌಂಡ್ ಸೆಂಟೆನ್ಸಸ್. 57ನೇ ಪ್ರಶ್ನೆ ನಿಮ್ಗೆ. ಸೊ ಕಾಂಪೌಂಡ್ ಸೆಂಟೆನ್ಸ್ ಸರ್, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಕಾಂಪೌಂಡ್ ಸೆಂಟೆನ್ಸ್ ಅಲ್ಲಿ, ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೆ ಏನು ಸರ್? ಎರಡು ಸರಳ ವಾಕ್ಯಗಳು ಒಂದು ವೇಳೆ ಕಂಜಂಕ್ಷನ್ ಇಂದ ಜಾಯಿನ್ ಆಗಿದ್ರೆ ಇದನ್ನ ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಕಾಂಪೌಂಡ್ ಸೆಂಟೆನ್ಸ್. ಆಯ್ತಾ? ಸಂಯುಕ್ತ ವಾಕ್ಯ. ಎರಡು ಇಂಡಿಪೆಂಡೆಂಟ್ ವಾಕ್ಯಗಳು
ಇದೊಂದು ವಾಕ್ಯ, ಇದೊಂದು ವಾಕ್ಯ. ಹಿ ಈಸ್ ಟಾಲ್, ಹಿ ಈಸ್ ಸ್ಮಾರ್ಟ್. ಇದು ಎರಡು ವಾಕ್ಯ, ಹೌದಲ್ವಾ? ಈ ಟಾಲ್ ಮತ್ತು ಈ ಸ್ಮಾರ್ಟ್ ಎರಡು ವಾಕ್ಯ. ಇವೆರಡೂ ವಾಕ್ಯಗಳನ್ನ ನಾನು ಕೂಡಿಸಿ ಬರೆದಾಗ ಏನಂತ ಬರುತ್ತೆ? ಹಿ ಈಸ್ ಟಾಲ್ ಅಂಡ್ ಸ್ಮಾರ್ಟ್ ಅಂತ ಬರ್ತದೆ. ಇದು ಕಾಂಪೌಂಡ್ ವಾಕ್ಯ. ಎರಡು ವಾಕ್ಯಗಳನ್ನ ನಾನು ಕೂಡಿಸ್ದೆ. ಯಾವುದರ ಮುಖಾಂತರ ಕೂಡಿಸ್ದೆ? ಅಂಡ್ ಅನ್ನುವಂಥದ್ರ ಮುಖಾಂತರ. ಇಲ್ಲಿ ಅಂಡ್ ಅನ್ನುವಂಥದ್ದೇನು? ಕಂಜಂಕ್ಷನ್. ಸೊ ಯಾವ ರೀತಿಯ ಕಂಜಂಕ್ಷನ್ ಸರ್? ಇದನ್ನ ನಾವು ಯಾವ ರೀತಿ ಕಂಜಂಕ್ಷನ್ಸ್ ಅಂತ ಕರಿತೀವಿ? ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಕರಿತೀವಿ. ಸೊ ಯಾವಾಗೆಲ್ಲ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅನ್ನ ಬಳಸ್ತೀವಿ ಅದು ಕಾಂಪೌಂಡ್ ಸೆಂಟೆನ್ಸ್ ಆಗಿರುತ್ತೆ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು? ನೆನ್ಪಿಟ್ಕೊಳ್ಳಿ, ಫ್ಯಾನ್ ಬಾಯ್ಸ್. ಸೊ ಯಾವ ವಾಕ್ಯದಲ್ಲಿ ಈ FANBOYS ಅಲ್ಲಿ ಯಾವುದಾದ್ರೂ ಒಂದು ಕಂಜಂಕ್ಷನ್ ಇದ್ರೆ ಅದನ್ನ ನಾನು ಕಾಂಪೌಂಡ್ ಸೆಂಟೆನ್ಸ್ ಅಂತ ಈಸಿಯಾಗಿ ಕಣ್ಮುಚ್ಕೊಂಡು ಹಾಕ್ಬೋದು. ಸರ್ ಎಫ್ ಅಂದ್ರೆ ಏನ್ ಸರ್? ಫಾರ್. ಎ ಅಂದ್ರೆ ಅಂಡ್, ಎನ್ ಅಂದ್ರೆ ನಾರ್, ಬಿ ಅಂದ್ರೆ ಬಟ್, ಓ ಅಂದ್ರೆ ಆರ್, ವೈ ಅಂದ್ರೆ ಎಟ್, ಎಸ್ ಅಂದ್ರೆ ಸೋ. ಸೊ ಫ್ಯಾನ್ ಬಾಯ್ಸ್ ಅನ್ನುವಂತಹ ಕಂಜಂಕ್ಷನ್ ಬಂತು ಅಂದ್ರೆ ಅದು ಕಾಂಪೌಂಡ್ ಸೆಂಟೆನ್ಸ್ ಅಂತ ಅರ್ಥ. ಇದ್ರಲ್ಲಿ ನೋಡಿ, ಈ ಕನ್ಫೆಸ್ಡ್ ಇಸ್ ಕ್ರೈಮ್ ಎಲ್ಲಾದ್ರೂ ಫ್ಯಾನ್ ಬಾಯ್ಸ್ ಇದೆಯಾ? ಫಾರ್ ಇದೆಯಾ? ಅಂಡ್ ಇದೆಯಾ? ನಾರ್ ಇದೆಯಾ? ಬಟ್ ಇದೆಯಾ? ಎಟ್ ಇದೆಯಾ? ಇಲ್ಲ. ಹಾಗಾಗಿ ಇದಲ್ಲ. ಸಿಂಪಲ್. ಈ ಸಕ್ಸೀಡೆಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಇದರಲ್ಲೂ ಕೂಡ ಈ ಒಂದು ಫ್ಯಾನ್ ಬಾಯ್ಸ್ ಅಲ್ಲಿ ಯಾವ್ದಾದ್ರು ಇದೆಯಾ? ಫಾರ್ ಇದೆಯಾ? ಅಂಡ್ ಇದೆಯಾ? ಯಾವ್ದ್ರಲ್ಲಾದ್ರೂ? ನಾರ್ ಇದೆಯಾ? ಬಟ್ ಇದೆಯಾ? ಆರ್ ಇದೆಯಾ? ಸೋ ಇದೆಯಾ? ಯಾವುದು ಇಲ್ಲ ಅಲ್ವಾ? ಹಾಗಾಗಿ ಇದು ತಪ್ಪು. ಹಿ ಬಾಟ್ ಈಸ್ ಅಂಕಲ್ಸ್ ಕಾರ್. ಸೊ ಅವನು ಅಂಕಲ್ ಕಾರನ್ನ ತಗೊಂಬಂದ. ಇದರಲ್ಲೂ ಕೂಡ ಫ್ಯಾನ್ ಬಾಯ್ಸ್ ಅಲ್ಲಿ ಯಾವುದೇ ಕಂಜಂಕ್ಷನ್ ಇಲ್ಲ. ಹಾಗಾಗಿ ಇದು ಕೂಡ ತಪ್ಪು. ಹಾಗಾದ್ರೆ ಒಂದೇ ವಾಕ್ಯದಲ್ಲಿ ಈ ಮಸ್ಟ್ ವರ್ಕ್ ವೆರಿ ಹಾರ್ಡ್ ಅಂಡ್, ಇಲ್ಲಿ ನೋಡಿ ಅಂಡ್ ಇದೆ. ಸೊ ಇಲ್ಲಿ ಅಂಡ್ ಫ್ಯಾನ್ ಬಾಯ್ಸ್ ಅಲ್ಲಿ ಇರುವಂತಹ ಅಂಡ್ ಇದೆ. ಹಾಗಾಗಿ ಇದು ಕಾಂಪೌಂಡ್ ಸೆಂಟೆನ್ಸ್. ನೆನ್ಪಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ ಇದನ್ನ. ಕಾಂಪೌಂಡ್ ಸೆಂಟೆನ್ಸ್ ಅನ್ನ ಐಡೆಂಟಿಫೈ ಮಾಡೋದು ಹೇಗೆ? ಫ್ಯಾನ್ ಬಾಯ್ಸ್ ಅನ್ನ ಮೂಲಕ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಐ ವಾಂಟೆಡ್ ಟು ಟೇಕ್ ಕ್ಲಾಸ್ ಬಟ್ ಐ ವಾಸ್ ಬಿಸಿ. ಇಲ್ಲಿ ನೋಡಿ, ಬಟ್ ಅಂತ ಬಳಸ್ತಾ ಇದೀನಲ್ವಾ? ಇಲ್ಲಿ ಬಿ ಫಾರ್ ಬಟ್. ಹಾಗಾಗಿ ಇದೇನು? ಇದು ಕಾಂಪೌಂಡ್ ಸೆಂಟೆನ್ಸ್. ಇನ್ನೊಂದು ವಾಕ್ಯವನ್ನ ಹೇಳ್ತೀನಿ. ಐ ಡಿಡ್ ನಾಟ್ ಪ್ರಿಪೇರ್ ಫಾರ್ ದಿ ಎಕ್ಸಾಮ್. yet I cleared it. ಸೊ ನಾನು ಎಕ್ಸಾಮ್ಸ್ಗೆ ಓದಿರ್ಲಿಲ್ಲ, ಆದ್ರೂ ಕೂಡ ನಾನು ಕ್ಲಿಯರ್ ಮಾಡ್ಬಿಟ್ಟೆ. ಇಲ್ಲಿ ಎಟ್ ಅನ್ನುವಂಥದ್ದು ಬರ್ತಿದೆ ಅಲ್ವಾ? ವೈ ಫಾರ್ ಎಟ್. ಹಾಗಾಗಿ ಈ ಒಂದು ವಾಕ್ಯ ಕೂಡ ಕಾಂಪೌಂಡ್ ಸೆಂಟೆನ್ಸ್, ಜೋಡಣೆಯ ಪದ. ಸರ್ ಇಲ್ಲಿ ನೋಡಿ, ಪ್ರಿಪೇರ್ ಫಾರ್ ದಿ ಎಕ್ಸಾಮ್ ಅನ್ನುವಂಥದ್ದು ಇಲ್ಲಿ ಫಾರ್ ಇದೆಯಲ್ವಾ ಸರ್ ಅನ್ನೋದು ಆಗಲ್ಲ, ತಪ್ಪದು. ಎರಡು ವಾಕ್ಯಗಳನ್ನ ಜೋಡಣೆ ಮಾಡಬೇಕಾದ್ರೆ ಫಾರ್ ಬರಬೇಕು ಅಥವಾ ಎಟ್ ಬರಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸರ್. ಐ ಸ್ಟೇಡ್ at home for it was raining. ಸೊ ಮಳೆ ಬರ್ತಿತ್ತು, ಆದ್ರಿಂದ ನಾನು ಮನೆಯಲ್ಲಿದ್ದೆ. ಇಲ್ಲಿ ಫಾರ್ ಅನ್ನುವಂಥದ್ದು ಕಂಜಂಕ್ಷನ್ ಅಲ್ಲ. ಅರ್ಥ ಆಯ್ತಾ? ಸೊ ಇದು ಕೂಡ ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಕ್ವೆಶನ್ಸ್ಗಳು ಬರಬಹುದು. ಆಯ್ತಾ? ಕಾಂಪೌಂಡ್ ಸೆಂಟೆನ್ಸ್ ಅನ್ನ ಹುಡುಕಿ ಅಂತ ಹೇಳುವಂಥದ್ದು. ಸೊ ಇದೇ ರೀತಿ ಸಿಂಪಲ್ ಸೆಂಟೆನ್ಸಸ್ ಇರ್ತವೆ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕೂಡ ಇರುತ್ತೆ. ಸೊ ಇದನ್ನ ಕೂಡ ನಾವು ತುಂಬಾ ಡೆಪ್ತ್ ಅಲ್ಲಿ ಮಾಡುವಂಥದ್ದು ಯಾವ್ದ್ರಲ್ಲಿ? ನಮ್ಮ ಕಮ್ಯುನಿಕೇಶನ್ ಪೇಪರ್ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಅನ್ನುವಂಥದ್ರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಡುವಂಥದ್ದು. ಆಯ್ತಾ? ಸೊ ಯಾರಿಗೆಲ್ಲ ಬೇಕು ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಅಲ್ಲಿ ನೀವು ಪರ್ಚೇಸ್ ಅನ್ನ ಮಾಡ್ಬೋದು, ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಅನ್ನ. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಸುಮಾರಷ್ಟು ಜನ ಸುಭಾಷ್ ಸರ್ ಕೈಲಿ ಕಂಪ್ಯೂಟರ್ ಅನ್ನ ಮಾಡಿಸಿ ಅಂತ ಹೇಳ್ತಾ ಇದ್ರಿ. ಸೊ ಇವಾಗ ಆ ಒಂದು ಕಂಪ್ಯೂಟರ್ ಕೋರ್ಸ್ ಕೂಡ ಲಾಂಚ್ ಆಗಿದೆ ನಮ್ಮ ಆ್ಯಪ್ ನಲ್ಲಿ. ಸೊ ಯಾರಿಗೆಲ್ಲ ಕಂಪ್ಯೂಟರ್ ಕ್ಲಾಸಸ್ ನ ನೆಸೆಸಿಟಿ ಇದೆ ಅವರು ಈ ಒಂದು ಕಂಪ್ಯೂಟರ್ ಕ್ಲಾಸಸ್ ಅನ್ನ ಪರ್ಚೇಸ್ ಮಾಡ್ಬೋದು ಆ್ಯಪ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. 58ನೇ ಪ್ರಶ್ನೆ. ಚೇಂಜ್ ದ ವಾಯ್ಸ್ ಫಾರ್ ದಿ ಗಿವನ್ ಲೆಟರ್ಸ್. ದ ಟೀಚರ್ ಹ್ಯಾಸ್ ರಿಟನ್ ಲೆಟರ್ಸ್. ಸೊ ದ ಟೀಚರ್ ಹ್ಯಾಸ್ ರಿಟನ್ ಲೆಟರ್ಸ್. ಇದೇನಪ್ಪ ಇದು? ಏನಿದು? ಆಕ್ಟಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕು.
ಹೌದಲ್ವಾ? ಸೊ ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡೋದಕ್ಕೆ, ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಸರ್? ದ ಟೀಚರ್ ಹ್ಯಾಸ್ ರಿಟನ್ ಲೆಟರ್ಸ್. ಸೊ ಇಲ್ಲಿ ದ ಟೀಚರ್ ಅನ್ನುವಂಥದ್ದು ಸಬ್ಜೆಕ್ಟ್ ಹೌದಲ್ವಾ? ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಸಬ್ಜೆಕ್ಟ್ ಅನ್ನು ಐಡೆಂಟಿಫೈ ಮಾಡಬೇಕು ಒಂದು ವಾಕ್ಯದಲ್ಲಿ. ಒಂದು ವಾಕ್ಯ ಯಾವುದರ ಬಗ್ಗೆ ಮಾತಾಡ್ತಾ ಇದೆ ಅಥವಾ ಯಾರ ಬಗ್ಗೆ ಮಾತಾಡ್ತಾ ಇದೆ ಅನ್ನುವಂಥದ್ದು ಏನಾಗುತ್ತೆ, ಯಾರ ಬಗ್ಗೆ ಮಾತಾಡ್ತಾ ಇರುತ್ತೆ ಅನ್ನುವಂಥದ್ದು ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಹ್ಯಾಸ್ ರಿಟರ್ನ್ ಅನ್ನುವಂಥದ್ದು ಏನಪ್ಪಾ, ವರ್ಬೋ. ಹ್ಯಾಸ್ ರಿಟರ್ನ್ ಅನ್ನುವಂಥದ್ದು ವರ್ಬೋ. ಲೆಟರ್ಸ್ ಅನ್ನುವಂಥದ್ದು ಏನಪ್ಪಾ, ಆಬ್ಜೆಕ್ಟ್. ಏನನ್ನ ಬರೆದ್ರು, ಲೆಟರ್ಸ್ ಅನ್ನ ಬರೆದ್ರು. ಸೊ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್, ಇದು ನನ್ನ ಇಂಗ್ಲಿಷ್ನ ಸೆಂಟೆನ್ಸಿನ ಸ್ಟ್ರಕ್ಚರ್ ಆಗಿರುತ್ತೆ. ಇಂಗ್ಲಿಷ್ನ ವಾಕ್ಯದ ರಚನೆ ಈ ರೀತಿ ಇರುತ್ತೆ. ಸೊ ಆಕ್ಟಿವ್ ವಾಯ್ಸ್ ಅಲ್ಲಿ SVO ಇರುತ್ತೆ, ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್. ಅದು ಪ್ಯಾಸಿವ್ ವಾಯ್ಸ್ಗೆ ಬಂದಾಗ ಸೊ ಆಬ್ಜೆಕ್ಟ್ ಮುಖ್ಯ ಆಗುತ್ತೆ ಸರ್. ನಾನು ನೀರನ್ನ ಕುಡ್ದೆ, ಇಲ್ಲಿ ನಾನು ಮುಖ್ಯ, ಇದು ಆಕ್ಟಿವ್ ವಾಯ್ಸ್. ನೀರು ನನ್ನಿಂದ ಕುಡಿಯಲ್ಪಟ್ಟಿತು, ಇಲ್ಲಿ ಪ್ಯಾಸಿವ್ ವಾಯ್ಸ್, ಇದು ನೀರು ನನ್ನಿಂದ ಕುಡಿಯಲ್ಪಟ್ಟಿತು. ನೀರ್ ಇಂಪಾರ್ಟೆಂಟ್ ಆಯ್ತು ಇದ್ರಲ್ಲಿ. ಸೊ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತೆ, ಆಬ್ಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಏನನ್ನ ಬರೆದ್ರು, ಲೆಟರ್ಸ್ ಅನ್ನ ಬರೆದ್ರು. ಲೆಟರ್ಸ್ ಅನ್ನುವಂಥದ್ದು ಇಂಪಾರ್ಟೆಂಟು, ಹಾಗಾಗಿ ಲೆಟರ್ಸ್ ಅನ್ನುವಂಥದ್ದು ಬಂತು ಫಸ್ಟ್. ಸೊ ಫಸ್ಟ್ ಏನ್ ಬರಬೇಕು, ಲೆಟರ್ಸ್ ಅನ್ನುವಂಥದ್ದು ಬರ್ಬೇಕಾ? ಸೊ ಲೆಟರ್ಸ್ ಲಾಸ್ಟ್ ಅಲ್ಲಿ ಇರುವಂಥದ್ದನ್ನ ಈ ಕಡೆಗೆ ತಗೊಬನ್ನಿ. ಇವಾಗ ಯೋಚನೆ ಮಾಡಿ, ಲೆಟರ್ಸ್ ಅನ್ನುವಂಥದ್ದು ಇಲ್ಲಿ ಹ್ಯಾಸ್ ರಿಟನ್ ಇದೆ. ಯಾವಾಗೆಲ್ಲ ಆಕ್ಟಿವ್ ವಾಯ್ಸ್ ಅಲ್ಲಿ ಹ್ಯಾಸ್ ಅಂತ ಬರುತ್ತೆ, ಪ್ಯಾಸಿವ್ ವಾಯ್ಸ್ ಅಲ್ಲಿ ಅದು ಹ್ಯಾಸ್ ಬೀನ್ ಆಗಬೇಕು ಅಥವಾ ಹ್ಯಾವ್ ಬೀನ್ ಆಗಬೇಕು, ಡಿಪೆಂಡಿಂಗ್ ಅಪಾನ್ ಯಾವುದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ. ಸೊ ಯಾವುದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಹ್ಯಾಸ್ ಇರುವಂಥದ್ದು ಹ್ಯಾಸ್ ಬೀನ್ ಆಗಿ ಬದಲಾಗುತ್ತೆ ಅಥವಾ ಹ್ಯಾವ್ ಬೀನ್ ಆಗಿ ಬದಲಾಗುತ್ತೆ. ಇಲ್ಲಿ ನೋಡಿ ಸರ್, ಲೆಟರ್ಸ್ ಅನ್ನುವಂಥದ್ದು ಇಲ್ಲಿ ನೋಡಿ, ಹ್ಯಾಸ್ ಬೀನು ಇದೆ, ಹ್ಯಾವ್ ಬೀನು ಇದೆ. ಆರ್ ಅನ್ನುವಂಥದ್ದು ತಪ್ಪು, ಈಸ್ ಅನ್ನುವಂಥದ್ದು ತಪ್ಪು. ಈಸಿಯಾಗಿ ಎಲಿಮಿನೇಟ್ ಮಾಡ್ಬಿಟ್ವಿ ನಾವು. ಹ್ಯಾಸ್ ಅನ್ನುವಂಥದ್ದು ಹ್ಯಾಸ್ ಬೀನ್ ಆಗಬೇಕು, ಇಲ್ಲ ಹ್ಯಾವ್ ಬೀನ್ ಆಗಬೇಕು, ಎರಡೇ. ಸೊ ಎರಡು ಆಪ್ಷನ್ 50-50 ಬಂದ್ಬಿಟ್ವಿ. ಇಲ್ಲಿ ಸರ್ ಹ್ಯಾಸ್ ಬೀನಾ ಹ್ಯಾವ್ ಬೀನಾ ನೀವೇ ಹೇಳಿ ನೋಡೋಣ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಒಂದು ಹಿಂಟು ನಿಮ್ಗೆ. ಇಲ್ಲಿ ಲೆಟರ್ಸ್ ಅನ್ನುವಂಥದ್ದು ನೋಡಿ ಸರ್, ಲೆಟರ್ಸ್ ಅನ್ನುವಂಥದ್ದು ಬಹುವಚನ. ಇಲ್ಲಿ ಹಾಗೆ ಲೆಟರ್ಸ್ ಅನ್ನುವಂಥದ್ದು ಏನೋ ಬಹುವಚನ. ಸೊ ಬಹುವಚನದಲ್ಲಿರುವಂಥದ್ದನ್ನ ನಾವು ಬಹುವಚನದಲ್ಲೇ ಇಡಬೇಕು. ಲೆಟರ್ಸ್ ಅನ್ನುವಂಥದ್ದನ್ನ ಲೆಟರ್ ಅಂತ ಬರೆಯಕ್ಕಾಗಲ್ಲ. ಸೊ ಲೆಟರ್ಸ್ ಅಂತಾನೆ ಬರಬೇಕು. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಬಹುವಚನ ಆಗಿರೋದ್ರಿಂದ ಏನ್ ಬರುತ್ತೆ, ಹ್ಯಾವ್ ಬೀನ್ ಅನ್ನುವಂಥದ್ದು ಬರ್ತದೆ. ಆಪ್ಷನ್ 3 ಸರಿಯಾದ ಉತ್ತರ. ಸೊ ಬಹಳ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ತುಂಬಾ ಡೆಪ್ತ್ ಆಗಿ ಬೇಡ ಸರ್, ಜಾಸ್ತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ನಾನು ಜಾಸ್ತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಅನ್ನ ಕಡಿಮೆ ಮಾಡ್ತೀನಿ. ಸೊ ಬಹಳಷ್ಟು ಜನ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳ್ತಾ ಇದ್ರಿ, ಹಾಗಾಗಿ ಸ್ವಲ್ಪ ಡೆಪ್ತ್ ಆಗಿ ಹೇಳ್ಕೊಡ್ತಾ ಇರುವಂತದ್ದು. 59ನೇ ಪ್ರಶ್ನೆಯನ್ನು ನೋಡೋಣ. ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದಿ ಗಿವನ್ ಸೆಂಟೆನ್ಸ್. 59ನೇ ಪ್ರಶ್ನೆ ಕ್ವೆಶನ್ ಟ್ಯಾಗ್ಗೆ ಸೇರುವಂಥದ್ದು. ಸೊ ಕ್ವೆಶನ್ ಟ್ಯಾಗ್ ನಲ್ಲಿ ಒಂದು ರೂಲ್ ಇದೆಯಪ್ಪ. ಯಾವ ರೂಲು? ಒಂದು ವೇಳೆ ನನ್ನ ವಾಕ್ಯ ಏನಾದ್ರೂ ಆಫರ್ ಮಾಡ್ತಿದ್ರೆ, ಯಾರಿಗಾದ್ರೂ ಸ್ವಲ್ಪ ತಗಳಿ ಅಂತ ಹೇಳ್ತೀವಲ್ವಾ, ಪ್ಲೀಸ್ ಹ್ಯಾವ್ ಸಮ್ ಕಾಫಿ, ಹ್ಯಾವ್ ಸಮ್ ಟೀ, ಹ್ಯಾವ್ ಅ ಸೀಟ್, ಆಫರ್ ಮಾಡುವಂಥದ್ದು ಆಯ್ತಾ, ಏನಾದ್ರೂ ಕೊಡುವಂಥದ್ದು. ಅವಾಗೆಲ್ಲ ನನ್ನ ಕ್ವೆಶನ್ ಟ್ಯಾಗ್ ಏನಾಗಬೇಕು, ವಿಲ್ ಯು ಅನ್ನುವಂಥದ್ದು ಆಗಬೇಕು. ಸೊ ಏನಾಗುತ್ತೆ, ವಿಲ್ ಯು ಆಗತ್ತೆ. ಹ್ಯಾವ್ ಸಮ್ ಮೋರ್ ಫ್ರೂಟ್ಸ್, ವಿಲ್ ಯು ಅನ್ನುವಂಥದ್ದಾಗತ್ತೆ. ಅರ್ಥ ಆಯ್ತಾ? ಸೊ ವಿಲ್ ಯು ಅನ್ನುವಂಥದ್ದು ಯಾವಾಗೆಲ್ಲ ನನ್ನ ವಾಕ್ಯ ಆಫರಿಂಗ್ ಮಾಡ್ತಾ ಇರುತ್ತೆ, ಅಂದ್ರೆ ಏನಾದ್ರೂ ಕೊಡ್ತಾ ಇರುತ್ತೆ, ಅವಾಗೆಲ್ಲ ನಾವು ಬಳಸುವಂತಹ ಕ್ವೆಶನ್ ಟ್ಯಾಗ್ ವಿಲ್ ಯು ಆಗಿರ್ಬೇಕು. ನೆನ್ಪಿಟ್ಕೊಳ್ಳಿ ಇದನ್ನ. ಸೊ ನಮ್ಮ ಗ್ರಾಮರ್ ಕ್ಲಾಸಲ್ಲಿ ನಾನು ಈ ಒಂದು ರೂಲ್ ಅನ್ನ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ನನ್ನ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಅವರಿಗೆಲ್ಲ ಈ ಒಂದು ಕ್ವೆಶನ್ ಟ್ಯಾಗ್ ಬಹಳ ಸುಲಭ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಲ್ ಯು ಆಫರ್ ಮಾಡ್ತಾ ಇರುವಂತದ್ದು, ಹ್ಯಾವ್ ಸಮ್ ಫ್ರೂಟ್ಸ್, ತಗೊಳ್ಳಿ ಸ್ವಲ್ಪ ಫ್ರೂಟ್ಸ್ ನ ಅಂತ ಹೇಳ್ತಾ ಇರುವಂತದ್ದು. ಆಫರ್ ಮಾಡಿದಾಗ, ಯಾವುದೇ ರೀತಿಯ ಆಫರ್ ಅನ್ನ ಮಾಡಿದಾಗ ಅಲ್ಲಿ ಕ್ವೆಶನ್ ಟ್ಯಾಗ್ ಏನಾಗಬೇಕು, ವಿಲ್ ಯು ಅನ್ನುವಂಥದ್ದು ಬರಬೇಕು. ಸಿಂಪಲ್. ಮುಂದಿನ ಪ್ರಶ್ನೆಯನ್ನು ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಸೊ ಒಂದು ಪ್ರಿಪೋಸಿಷನ್ ನ ಮೇಲೆ ಬಂದಿರುವಂತಹ ಪ್ರಶ್ನೆ. ವಿ ಕ್ಯಾನ್ ಡಿಸ್ಕಸ್ ದಿಸ್ ಮ್ಯಾಟರ್ ಡ್ಯಾಶ್ ಲಂಚ್ ಅನ್ನುವಂಥದ್ದು. ಸೊ ಊಟ ಮಾಡ್ಕೊಂತ ನಾವು ಏನನ್ನ ಡಿಸ್ಕಸ್ ಮಾಡೋಣ, ಈ ಒಂದು ವಿಷಯವನ್ನ. ಸೊ ಮಾಡ್ಕೊಂತ ಅಂತ ಹೇಳ್ಬೇಕಾದ್ರೆ ಇಡೀ ಫುಲ್ ಲಂಚ್ ಏನ್ ಪೀರಿಯಡ್ ಇರುತ್ತೆ, ಆ ಇಡೀ ಪೀರಿಯಡ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಅನ್ನುವಂಥದ್ದಕ್ಕೆ ಓವರ್ ಲಂಚ್ ಅಂತ ಬಳಸ್ತೀವಿ. ಓವರ್ ಲಂಚ್ ಅನ್ನುವಂಥದ್ದು ನೋಡಿ, ಇದು ಒಂಥರ ನುಡಿಗಟ್ಟು ಕೂಡ ಹೌದು.
ಇಟ್ ಈಸ್ ಅನ್ ಇಡಿಯೋಮ್ಯಾಟಿಕ್ ಫ್ರೇಸ್ ಅಂತ ಕರಿತೀವಿ ನಾವು ಇದನ್ನ. ಸೊ ಇಟ್ ಈಸ್ ಅನ್ ಇಡಿಯೋಮ್ಯಾಟಿಕ್ ಫ್ರೇಸ್ ಅಂದ್ರೆ ಒಂದು ನುಡಿಗಟ್ಟಿನ ರೀತಿಯಲ್ಲಿ ನಾವು ಬಳಸ್ತೀವಿ ಇದನ್ನ. ಸೊ ಓವರ್ ಲಂಚ್ ಅಂದ್ರೆ ಸರ್ ಹಿಂಗ್ ಹೋಗಿ ಹಿಂಗ್ ಬರೋದಲ್ವಾ ಸರ್, ಅದಲ್ಲ ಓವರ್. ಇದನ್ನ ಇಡಿಯಂ ನುಡಿಗಟ್ಟಿನ ಹೇಳಿಕೆಯ ರೂಪದಲ್ಲಿ ನಾವು ನೋಡ್ಬೇಕಾಗತ್ತೆ. ಸೊ ಯಾವಾಗೆಲ್ಲ ನಾವು ಊಟದ ಸಮಯದಲ್ಲಿ ಇದನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತೀವಿ, ಅವಾಗೆಲ್ಲ ನಾವು ಓವರ್ ಲಂಚ್ ಅಂತ ಬಳಸ್ತೀವಿ. ವಿ ಕಾಲ್ ದಿಸ್ ಆಸ್ ಓವರ್ ಲಂಚ್ ಅನ್ನುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಇಲ್ಲಿಗೆ ನಿಮ್ಮ 60 ಪ್ರಶ್ನೆಗಳು ಮುಗಿಯುತ್ತೆ. ಇಲ್ಲಿಂದ ನೆಕ್ಸ್ಟ್ ಇಂದ ನೋಡಿ ಸಿನಾನಿಮ್ಸ್ ಮತ್ತು ಆಂಟೋನಿಮ್ಸ್ ಪ್ಯಾಸೇಜ್ ಅಲ್ಲಿ ಕೊಟ್ಟಿರುವಂತದ್ದು. ಹಾಗೆ ನೆಕ್ಸ್ಟ್ ಬರುವಂತದ್ದು ನೇಚರ್ ಪ್ಯಾಸೇಜ್ ಅಲ್ಲಿ 3 ಪ್ರಶ್ನೆಗಳು ಬಂದಿದ್ದಾವೆ. ಕರೆಕ್ಟ್ ಸೆಂಟೆನ್ಸ್ ಅನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಸ್ ದಿ ಟಾಲೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್, ಶಿ ವೆಂಟ್ ಟು ಕಾಲೇಜ್ ಎವ್ರಿ ಡೇ. ಓಕೆ, ಇದೆಲ್ಲ ನೋಡೋಣ ಟೆನ್ಸಸ್ ಮೇಲೆ ಬಂದಿರುವಂತದ್ದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮುಂದಿನ ಕ್ಲಾಸ್ ನಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್. ಹೋಗೋಕ್ಕಿಂತ ಮುಂಚೆ ಆ್ಯಪ್ ಇದೆ, ಆ್ಯಪ್ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ ಪಡ್ಕೊಳ್ಳಿ ಅಂತ ಹೇಳ್ತಾ ವೆರಿ ಲಿಮಿಟೆಡ್ ಟೈಮ್ ಇಟ್ಟಿರ್ತೀನಿ. ಯಾಕಂದ್ರೆ ಓಕೆ, ಸೊ ಆ್ಯಪ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಯು ಕ್ಯಾನ್ ಬೈ ವಾಟ್ ಎವರ್ ಕೋರ್ಸಸ್ ಯು ವಾಂಟ್. ಸೊ ಟೆಸ್ಟ್ ಸೀರೀಸ್ ಇರುತ್ತೆ, ಟಾರ್ಗೆಟ್ 80+ ಅಂತ, ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಇರುತ್ತೆ, ಕಂಪ್ಲೀಟ್ ಕಂಪ್ಯೂಟರ್ ಗ್ರಾಮರ್ ಕೋರ್ಸ್, ಕಂಪ್ಯೂಟರ್ ನಾಲೆಡ್ಜ್ ಕೋರ್ಸ್ ಇರುತ್ತೆ. ಈ 3 ಕೋರ್ಸ್ಗಳಲ್ಲಿ ಯಾವುದನ್ನ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಒಳ್ಳೆಯ ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.